ಕಷ್ಟದಲ್ಲಿರೋರಿಗೆ ನೆರವಾಗೋದು, ನೋವಿನಲ್ಲಿರೋರಿಗೆ ಸದಾ ಸಹಾಯ ಹಸ್ತ ಚಾಚೋದು ಅಂದ್ರೆ ಅದು ಎಲ್ಲರಿಗೂ ಸಾಧ್ಯವಾಗದ ಮಾತು. ಆದರೆ ಹರಿಹರ ನಗರದಲ್ಲಿ ಇಂತಹ ಜನಪರ ಕಾರ್ಯಗಳ ಮೂಲಕವೇ ಗುರುತಿಸಿಕೊಂಡಿರುವ ಜನಪ್ರಿಯ ಮುಖಂಡರೊಬ್ಬರು ತಮ್ಮ ಹುಟ್ಟುಹಬ್ಬವನ್ನು ಅತ್ಯಂತ ಸಾರ್ಥಕವಾಗಿ ಆಚರಿಸಿಕೊಂಡಿದ್ದಾರೆ. ಹೌದು, ಹರಿಹರ ನಗರದ 2ನೇ ವಾರ್ಡಿನ ಎಕೆ ಕಾಲೋನಿ ನಿವಾಸಿಯಾದ ಮಾದಿಗ ಸಮಾಜದ ಹಿರಿಯ ಮುಖಂಡರು ಹಾಗೂ ಸಮಾಜ ಸೇವಕರು ಆಗಿರುವ ಶ್ರೀ ಕೆ. ಭಾನುಮೂರ್ತಿಯವರ 60ನೇ ವರ್ಷದ ಷಷ್ಠ್ಯಬ್ದಿ ಪೂರ್ತಿ ಹುಟ್ಟುಹಬ್ಬವನ್ನು ನಿನ್ನೆ ಅತ್ಯಂತ ಸಾರ್ಥಕವಾಗಿ ಆಚರಿಸಲಾಯಿತು. ಇವರು 2ನೇ ವಾರ್ಡಿನ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿಯೂ ಹೌದು. ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಭಾನುಮೂರ್ತಿಯವರು ಹರಿಹರ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಾಗೂ ಬ್ರೆಡ್ ವಿತರಿಸಿ ಮಾನವೀಯತೆ ಮೆರೆದರು. ಅಲ್ಲಿಂದ ಮುಂದುವರಿದು ಗುತ್ತೂರ್ ಕಾಲೋನಿಯ ಕಸ್ತೂರಿ ಬಾಯಿ ಕಲ್ಯಾಣ ಮಂಟಪದ ಹಿಂಭಾಗದಲ್ಲಿರುವ ಶ್ರೀ ಶಕ್ತಿ ಹಿರಿಯ ನಾಗರಿಕರ ವಸತಿ ನಿಲಯದಲ್ಲಿ ಹುಟ್ಟುಹಬ್ಬದ ಸಂಭ್ರಮವನ್ನು ಹಿರಿಯ ಜೀವಗಳ ಮಧ್ಯೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವೃದ್ಧಾಶ್ರಮದ ವಯೋವೃದ್ಧರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಭಾನುಮೂರ್ತಿಯವರ ಹುಟ್ಟುಹಬ್ಬದ ಸ್ಮರಣಾರ್ಥವಾಗಿ ಅಲ್ಲಿಗೆ ಆಗಮಿಸಿದ್ದ ಆಟೋ ಚಾಲಕರೆಲ್ಲರೂ ಸೇರಿ ವೃದ್ಧಾಶ್ರಮದ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಪರಿಸರ ಪ್ರೇಮ ಮೆರೆದರು. ಈ ಸಾರ್ಥಕ ಸೇವಾ ಕಾರ್ಯಕ್ರಮಕ್ಕೆ ಹರಿಹರ ನಗರದ ಹಲವು ಗಣ್ಯರು ಹಾಗೂ ಮುಖಂಡರು ಸಾಕ್ಷಿಯಾದರು. ಮಾಜಿ ನಗರಸಭಾ ಅಧ್ಯಕ್ಷರಾದ ರೇವಣಸಿದ್ದಪ್ಪನವರು, ಇಂಡಿಯನ್ ಸೌಹಾರ್ದ ಪತ್ತಿನ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಸಿ. ಎನ್. ಹುಲಿಗೇಶ್, ಬಿಎಸ್ಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಹನುಮಂತಪ್ಪನವರು, ಹರಿಹರ ನಗರಸಭಾ ಸದಸ್ಯರಾದ ಹನುಮಂತಪ್ಪ ಎಕೆ ಆಶ್ರಯ ಕಾಲೋನಿ, ಕರವೇ ಅಧ್ಯಕ್ಷರಾದ ರಮೇಶ್ ಮನೆ, ಬಿ. ಎಸ್. ತಾಲೂಕು ಸಂಚಾಲಕರಾದ ಆರ್. ಶ್ರೀನಿವಾಸ್, ಕರ್ನಾಟಕ ಪವರ್ ನ್ಯೂಸ್ ಆನ್ ಸಂಪಾದಕರಾದ ಜೆ. ಬಿ. ದೇವೇಂದ್ರ ಕುಮಾರ್ ಹಾಗೂ ಕರವೇ ನಗರ ಅಧ್ಯಕ್ಷರಾದ ಪ್ರೀತಂ ಬಾಬು ಸೇರಿದಂತೆ ವೃದ್ಧಾಶ್ರಮದ ಕಮಿಟಿ ಸದಸ್ಯರು, ಭಾನುಮೂರ್ತಿ ಅವರ ಆಪ್ತ ಸ್ನೇಹಿತರು ಹಾಗೂ ಹಿರಿಯ ಕಿರಿಯರು ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಕೇವಲ ಕೇಕ್ ಕತ್ತರಿಸಿ ಸಂಭ್ರಮಿಸದೆ ಸಮಾಜದ ಹಿಂದುಳಿದ ಹಾಗೂ ಕಷ್ಟದಲ್ಲಿರುವ ಜನರ ಮುಖದಲ್ಲಿ ನಗು ತರಿಸುವ ಮೂಲಕ ಭಾನುಮೂರ್ತಿ ಅವರು ಆಚರಿಸಿಕೊಂಡ 60ನೇ ವರ್ಷದ ಹುಟ್ಟುಹಬ್ಬ ಎಲ್ಲರಿಗೂ ಮಾದರಿಯಾಗಿದೆ. ಕ್ಯಾಮೆರಾಮನ್ ಜೊತೆ ವರದಿ ಎಲ್. ತಿಪ್ಪೇಶ್, ಅಶ್ವಮೇಧ ನ್ಯೂಸ್, ಹರಿಹರ.